ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವೀಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇದು 4ನೇ ವಾರದ್ದು ನನ್ನ ನಿಂಬೆಹಣ್ಣು ದೀಪ ಹಚ್ತಾ ಇರೋದು. ಸೊ ಬೆಳಗ್ಗೆ ಬೇಗನೆ ಎದ್ದು ಆ್ಯಸ್ ಯೂಶುವಲ್ ದಿನನಿತ್ಯದ ಪ್ರತಿ ವಾರ ಇದೇ ಆಗಿರುತ್ತೆ ನನ್ನ ಒಂದು ರುಟೀನ್ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಎದ್ದು ನಾರ್ಮಲ್ ಹೊಸಲು ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಇವತ್ತು ಆ್ಯಕ್ಚುಲಿ ಚೂರು ಲೇಟಾಗೇ ಆಗೋಗಿತ್ತು. ಅರೌಂಡ್ ಒಂದು 5:40 ಆಗಿತ್ತು ಅನಿಸುತ್ತೆ ನಾನು ಎದ್ದು ರೆಡಿಯಾಗಿ ಆಮೇಲೆ ಪೂಜೆ ಮಾಡ್ಕೊಳೋಷ್ಟರಲ್ಲಿ ಬೆಳಕಾಗ್ಬಿಟ್ಟಿತ್ತು. ಯಾವಾಗಲೂ ಹೊಸಲು ಪೂಜೆ ಮಾಡೋಷ್ಟರಲ್ಲಿ ಆಲ್ರೆಡಿ ಒಂಚೂರು ಕತ್ಲು ಇರ್ತಿತ್ತು. ಇವತ್ತು ಆಲ್ರೆಡಿ ಚೂರು ಬೆಳಕಾಗ್ಬಿಟ್ಟಿತ್ತು, ಲೇಟಾಗಿ ಹೋಗಿತ್ತು. ಆಮೇಲೆ ಎದ್ದು ಒಳಗಡೆ ಇವತ್ತು ಫ್ರಮ್ ದ ಸ್ಕ್ರ್ಯಾಚ್ ಮಾಡಬೇಕಾಗಿತ್ತು. ಕಳಶ ತುಂಬಿ ಅದಾದಮೇಲೆ ದೇವ್ರ ವಿಗ್ರಹ ಎಲ್ಲ ಅಮ್ಮ ತೊಳೆದಿಟ್ಟಿದ್ರು ನೈಟೇ. ಅದನ್ನೆಲ್ಲ ಜೋಡಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಪೂಜೆ ಮಾಡ್ಕೋಬೇಕಾಯಿತು. ಯಾಕಂದರೆ ನೈಟು ಅಪ್ಪ ಹೂವು ತಂದಿದ್ರು. ಸೊ ಅದನ್ನೆಲ್ಲ ಕಟ್ಟಿಟ್ಕೊಂಡು ಮಲ್ಕೊಳೋಷ್ಟ್ರಲ್ಲಿ ಲೇಟ್ ಆಯಿತು. ಸೊ ಬೆಳಗ್ಗೆ ಎದ್ದಿದ್ದು ಒಂಚೂರು ಲೇಟ್ ಆಯಿತು. ಇದು ಆ್ಯಕ್ಚುಲಿ ಆಷಾಢ ಶುಕ್ರವಾರ ಮುಗೀತು. ಬಟ್ ನಂದು ಇದು 4ನೇ ವಾರ. 5ನೇ ವಾರ ಇರಬೇಕಾಗಿತ್ತು, ಒಂದು ವಾರ ಬ್ರೇಕ್ ಆಯಿತು. ಸೊ ಇದು 4ನೇ ವಾರ. ಈ ಸಲ ಅಮ್ಮನವರಿಗೆ ಕಾಕಡ ಹಾರ ಅಂತ ಅನಿಸುತ್ತೆ ಹಾಕಿದ್ದಿದ್ದು. ನನಗೆ ಅಷ್ಟಾಗಿ ಗೊತ್ತಿಲ್ಲ ಅದು ಹೂವು ಯಾವುದು ಅಂತ. ಹಾಕಿ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕ್ಕೊಂಡು ನಾರ್ಮಲ್ ಮಹಾಮಂಗಳಾರತಿ ಮಾಡಿದೆ. ವಿಡಿಯೋನ ಚೂರು ಫಾಸ್ಟ್ ಮಾಡಿದ್ದೀನಿ, ತುಂಬ ಬೋರ್ ಆಗೋಗುತ್ತೆ ಅಂತ. ಹಾಗೆ ಪ್ರಸಾದಕ್ಕೆ ಅಂತ ಬಾಳೆಹಣ್ಣು ತಂದಿದ್ದು ಅದೊಂಚೂರು ಕಪ್ಪಗಾಗ್ಬಿಟ್ಟಿತ್ತು. ಆ ರೀಸನ್ಗೆ ಅದು ಇಡೋಕ್ಕೆ ಇಷ್ಟ ಆಗಲಿಲ್ಲ. ಅದನ್ನ ಕಟ್ ಮಾಡಿಬಿಟ್ಟು ರಸಾಯನ ಥರ ಮಾಡಿ ಇಟ್ಟೆ. ನೋಡಿದ್ರಲ್ಲ ಪೂಜೆ ಯಾವ ಥರ ಆಗಿತ್ತು ಅಂತ. ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮುಖಾಂತರ ಅಲ್ಲಿ ಪರ್ಸ್ನಲಿ ನನಗೆ ಕೂಡ ತಿಳಿಸ್ಬೋದು. ತುಂಬ ಜನಕ್ಕೆ ನಾನು ಪೂಜೆ ಮಾಡೋ ರೀತಿಯಾಗಲಿ ನಾನು ಪೂಜೆ ಮಾಡೋ ಅಲಂಕಾರ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ನಂಗೆ ಪರ್ಸ್ನಲಿ ತುಂಬ ಜನ ಹೇಳಿದ್ದೀರಾ. ನನಗಿಷ್ಟ ಆ್ಯಕ್ಚುಲಿ ಹೂವು ಮೇಯ್ನಾಗಿ ಹೇಳಬೇಕು ಅಂದರೆ ಪೂಜೆ ಮಾಡುವಾಗ ನಂಗೆ ಜಾಸ್ತಿ ಹೂವು ಇರಬೇಕು. ಜಾಸ್ತಿ ಹೂವು ಆಯಿತು ಅಂದರೆ ಧಾರಾಳವಾಗಿ ಹಾಕಿ ಸ್ಯಾಟಿಸ್ಫ್ಯಾಕ್ಷನು. ಸೊ ಒಂಥರ ಚೆನ್ನಾಗಿ ಮಾಡ್ತೀನಿ. ಇವಾಗ ನಿಂಬೆಹಣ್ಣು ದೀಪಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಶುಕ್ರವಾರ ನಾನು ಟಿಫನ್ ಏನೂ ಮಾಡಲ್ಲ, ಹೋಗಿ ದೇವಸ್ಥಾನಕ್ಕೆ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಹೋಗಿ ಕ್ಯಾಂಟೀನಲ್ಲಿ ಟಿಫನ್ ತಿನ್ಕೊತೀನಿ. ಬಿಕಾಸ್ ಅಷ್ಟು ಬೆಳಗ್ಗೆ ಅಮ್ಮನೂ ಏನೂ ಮಾಡಿರಲ್ಲ, ನಾನು ಏನೂ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ನಾನು ಹೆಂಗೂ ತಿನ್ನೋದು ಲೇಟ್ ಆಗುತ್ತೆ. ಸೊ 9:30 10 ಆಗೇ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನೇನು ಬಾಕ್ಸ್ ತೊಗೊಂಡೋಗಲ್ಲ. ಬೆಳಗ್ಗೆ ಮಧ್ಯಾಹ್ನ ಅಲ್ಲೇ ತಿನ್ಕೊತೀನಿ. ಮನೆ ಬಿಟ್ಟಿದ್ದು ಅರೌಂಡ್ 8 ಆಗಿತ್ತು. ತುಂಬ ಲೇಟ್ ಆಯಿತು. ಅದು ಬೇರೆ ಬಸ್ ಬೇರೆ ಸಿಗಲಿಲ್ಲ. ಸೊ ಈ ವೀಕ್ ತುಂಬಾ ಲೇಟ್ ಆಗೋಯ್ತು ಅಂತ ಹೇಳ್ಬೋದು. ಆಮೇಲೆ ತುಂಬ ಜನ ಅಂದ್ಕೊಂಡಿದ್ರಿ ನಾನು ಸಂಜೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ಇಲ್ಲ, ನಾನು ಬೆಳಗ್ಗೆನೇ ಹೋಗಿ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಆಫೀಸಿಗೆ ಹೋಗ್ತೀನಿ. ಈ ವಿಡಿಯೋದಲ್ಲಿ ದೇವಸ್ಥಾನದ್ದು ಸ್ವಲ್ಪ ರಾ ಕ್ಲಿಪ್ಸ್ ಹಂಗೆ ಶೇರ್ ಮಾಡ್ತೀನಿ. ಪ್ರತಿ ವಿಡಿಯೋದಲ್ಲೂ ವಾಯ್ಸ್ ಓವರ್ ಕೊಟ್ಟು ನಿಮಗೂ ಬೋರ್ ಆಗಿರುತ್ತೆ. ಈ ವಿಡಿಯೋನ ಎಂಜಾಯ್ ಮಾಡಿ.
ಕರೆಕ್ಟಾಗಿ ಬರ್ತೈತಿ ಲಿಖಿತ ಬಂದವಳೆ ಅನ್ಸುತ್ತೆ ಅದಕ್ಕೆ ಲಿಖಿ ಸೇ ಹಾಯ್ ಮನ್ಸ ಸೇ ಹಾಯ್ ಅದ್ರ ವೈಟ್ ಮೇಲೆ ನಡ್ಕೊಂಡ್ಬಿಡ್ಬೇಡ ಜಾರುತ್ತೆ ಬಾ ಎಸ್ ತುಂಬ ಜನಕ್ಕೆ ಲಿಖಿತ ಯಾರು ಅಂತ ಗೊತ್ತಿರಲಿಲ್ಲ. ನಾನು ಗ್ಲೆನ್ಸ್ ಹೌಸ್ ಹಾಕಿದಾಗ ಒಂದು 3-4 ಜನ ನನ್ನ ಕೇಳಿದ್ರಿ. ಲಿಖಿತ ಬಂದು ನನ್ನ ತಂಗಿ ಮಾನ್ಸ ಫ್ರೆಂಡ್, ಲೈಕ್ ಅವರಿಬ್ಬರು ಕ್ಲಾಸ್ಮೇಟ್, ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಅವಳು ನನಗೂ ಫ್ರೆಂಡು, ಚೆನ್ನಾಗಿ ಮಾತಾಡಿಸ್ತಾಳೆ ಕ್ಯೂಟಾಗಿ. ಸೊ ಇವತ್ತಿನ ವಿಡಿಯೋ ಪೂರ್ತಿ ಅವಳೇ ಮಾಡಿಕೊಟ್ಟಿದ್ದು ನನಗೆ. ಥ್ಯಾಂಕ್ ಯು ಲಿಖಿತ. ಅವಳು ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾಳೆ, ಅವಳಿಗೂ ನನ್ನ ವ್ಲಾಗ್ಸ್ ಮಾಡೋದು ಇಷ್ಟ. ಸೊ ಅವಳು ಅವತ್ತಿನ ದಿನ ನಮ್ಮ ಜೊತೆ ದೇವಸ್ಥಾನ ಕೂಡ ಬಂದಿದ್ಲು. ಅದೇ ಹೇಳಿದ್ನಲ್ಲ, ಲಿಖಿತ ಮಾನ್ಸ ಫ್ರೆಂಡು, ನನಗೂ ಫ್ರೆಂಡ್ ಕೂಡ. ಈ ವಿಡಿಯೋದಲ್ಲೇ 5ನೇ ವಾರ ಶುಕ್ರವಾರ ನಾನು ನಿಂಬೆಹಣ್ಣು ದೀಪ ಹಚ್ಚಿದ ವಿಡಿಯೋನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಆ್ಯಸ್ ಯೂಶುವಲ್ ಇದು ಹೇಳಿ ಕಾಮನ್ ಆಗಿಬಿಟ್ಟಿದೆ. ಬಾಗಿಲು ಪೂಜೆ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿದೆ. ನನಗೆ ಒಂಥರ ಹೇಳಿ ಅಯ್ಯೋ ಇದನ್ನೇ ಹೇಳೋದ ರೂಟೀನ್ ಆಗಿಬಿಟ್ಟಿದಲ್ಲ ಅಂತ. ಸೊ ಇದರಲ್ಲೇ 2 ವೀಕ್ಸ್ದು ವಿಡಿಯೋ ಮರ್ಜ್ ಮಾಡ್ತೀನಿ. ಸೊ ಇವತ್ತು ದುಂಡ್ಮಲ್ಗೆ ಹಾರ ಹಾಕಿದ್ದೆ ಅಮ್ಮನವ್ರಿಗೆ. ಪೂಜೆ ಮುಗಿಸ್ಕೊಂಡು ನಾರ್ಮಲಾಗಿ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಆಫೀಸಿಗೆ ಹೋದೆ. ಹಾಗೆ ಇವತ್ತು ಶುಕ್ರವಾರ ನಾಗರ ಪಂಚಮಿ ಕೂಡ ಇತ್ತು. ಸೊ ನಾವು ಈ ವಾರ ನಾಗರ ಪಂಚಮಿ ಮಾಡಲ್ಲ. ಸೊ ನಮ್ಮ ಸೈಡ್ ಇಲ್ಲಾಂದರೆ ಫಸ್ಟ್ನೇ ಸೋಮವಾರ ಮಾಡ್ತೀವಿ, ಇಲ್ಲ 3ನೇ ಸೋಮವಾರ ಮಾಡ್ತೀವಿ. ಇವತ್ತು ಹಬ್ಬ ಇದ್ದಿದ್ದ ಕಾರಣ ಹೋಗಿ ನಾಗಪ್ಪಂಗೆ ಹಾಲು ಹಾಕೊಂಬರೋಣ ಅಂತ ಹಾಗೆ ಸಿಂಪಲ್ ಪೂಜೆ ಸಾಮಾನು ಇಟ್ಕೊಂಡು ಹೊರಟಿದ್ದೆ. ಸ್ವಲ್ಪ ಹೂವು, ಬಾಳೆಹಣ್ಣು, ಅಡಿಕೆ ಹಾಗೆ ಕಾಳು ತೊಗೊಂಡೋಗಿದ್ದೆ ಪೂಜೆಗೆ ಅಂತ. ಹಾಗೆ ಹಾಲು ಹಾಕ್ಕೊಂಡು ಪೂಜೆ ಮಾಡ್ಕೊಂಬರೋಣ ಅಂತ. ಸೊ ನಮ್ಮನೆ ಹತ್ರನೇ ಆಂಜನೇಯ ದೇವಸ್ಥಾನ ಇದೆ ಅಲ್ಲ, ಅಲ್ಲೇ ನವಗ್ರಹ ಕಲ್ಲಿತ್ತು. ಅಲ್ಲೇ ಹೋಗಿ ಪ್ರತಿ ವರ್ಷವೂ ಹಬ್ಬದ ಟೈಮಲ್ಲಿ ಸಿಂಪಲಾಗಿ ಈ ಥರ ಹೋಗಿ ನಮಸ್ಕಾರ ಹಾಕ್ಕೊಂಡು ಪೂಜೆ ಮಾಡ್ಕೊಂಬರ್ತೀವಿ. ನಮ್ಮ ಊರ ಟೈಮಲ್ಲಿ ಲೈಕ್ ನಾನು ಹೇಳಿದ್ನಲ್ಲ 3ನೇ ಸೋಮವಾರ ಮಾಡ್ತೀವಿ ಅಂತ, ಅವತ್ತಿನ ದಿನ ನಾವು ನಮ್ಮ ಮನೇಲೆ ನಾಗಪ್ಪನ ಕೂರಿಸ್ಬಿಟ್ಟು ಅವತ್ತಿನ ದಿನ ಪೂಜೆ ಮಾಡ್ತೀನಿ. ಅದರದ್ದು ವಿಡಿಯೋ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಇವತ್ತೊಂದು ಶಾರ್ಟ್ಸ್ ಹಾಕಿದ್ದೀನಿ, ಯಾರೆಲ್ಲ ಹೋಗಿ ನೋಡಿಲ್ಲೋ ಅದನ್ನು ಆದಷ್ಟು ಬೇಗ ನೋಡಿ. ಶ್ರಾವಣ ಮಾಸದ ಮೊದಲನೇ ಹಬ್ಬನೇ ನಾಗರ ಪಂಚಮಿ. ಸೊ ಈ ಹಬ್ಬ ಆದಮೇಲೆ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗೋದು. ವರಮಹಾಲಕ್ಷ್ಮಿ, ದೀಪಾವಳಿ, ದಸರಾ, ಗೌರಿ ಗಣೇಶ. ಸೊ ಈ ಹಬ್ಬ ಫಸ್ಟ್ ಹಬ್ಬ ಅಂತ ಹೇಳ್ಬೋದು. ಎಸ್, ನೀವು ಪಂಚಮಿ ಹಬ್ಬ ಮಾಡಿದ್ರ ಕಮೆಂಟಲ್ಲಿ ನನಗೆ ತಿಳಿಸ್ಬೋದು, ಇಲ್ಲ ಪರ್ಸ್ನಲಿ ಕೂಡ ಹೇಳಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಸ್, ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಎಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.